ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ, ವಿಕ್ಕಿ ಅವ್ರದ್ದು ರಜಾ ಇದೆ, ಹಾಗಾಗಿ ಮನೆಯಲ್ಲೇ ಇದ್ದಾರೆ. ಆ್ಯಂಡ್ ಇವಾಗ ತಾನೇ ಎದ್ದು ಕಾಫಿ ಎಲ್ಲ ಆಯಿತು. ಸೊ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ, ಏನು ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಇವತ್ತು ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ಮರಿಬೇಡಿ. ಸ್ವಲ್ಪ ಲೇಟಾಗಿದ್ದೆ, 7 ಗಂಟೆ 7:15 ಆಗಿತ್ತು ಅವಾಗಿದ್ದೆ. ಯಾಕಂದರೆ ರಾತ್ರಿ ಮೂವಿ ನೋಡ್ಕೊತಾ ಲೇಟಾಗಿ ಮಲಗಿದ್ದು, 1:30-2 ಗಂಟೆಗೆ ನಾವು ಮಲಗಿದ್ದು, ಮೂವಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ಲೇಟ್ ಆಯಿತು. ಆ್ಯಂಡ್ ಅಪ್ಪಚ್ಚಿ. ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂದ್ಬಿಟ್ಟು ಅವಲಕ್ಕಿ ಮಾಡಿದ್ದೆ. ಸೊ ಮೊಸರು ಅವಲಕ್ಕಿ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಗೈಸ್, ಮಧ್ಯಾಹ್ನ ಆಗಿದೆ. ಆ್ಯಂಡ್ ಹಬ್ಬದ ಅಡುಗೆ ಎಲ್ಲ ಮಾಡಾಗಿದೆ. ಸೊ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಪೂಜೆ ಕೂಡ ಆಗಿದೆ. ಸೊ ಪೂಜೆ ಆಗಿರೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಪೂಜೆ ಆಗಿದೆ. ಸೊ ಎಳ್ಳು ಬೆಲ್ಲ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಆಯಿತು. ಸೊ ಇವಾಗ ಅಡುಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಖಾರ ಪೊಂಗಲ್ ಮಾಡಿದ್ದೀನಿ. ಇಲ್ಲಿ ರೊಟ್ಟಿ ಮಾಡಿದ್ದೀನಿ, ಜೋಳದ ರೊಟ್ಟಿ. ಆ್ಯಂಡ್ ಜೊತೆಗೆ ಪಲ್ಯ ಮಾಡಿದ್ದೀನಿ, ಅವರೆಕಾಳು ಪಲ್ಯ. ಸ್ವಲ್ಪ ಪಾಯಸ ಮಾಡಿದ್ದೀನಿ. ಸ್ವೀಟ್ ಪೊಂಗಲ್ ಮಾಡೋಣ ಅಂದ್ಕೊಂಡೆ, ಸ್ವೀಟ್ ಪೊಂಗಲ್ ಬೇಡ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಇದು ಬೆಳಗ್ಗೆ ಅವಲಕ್ಕಿ ಮಾಡಿದ್ದು ಸ್ವಲ್ಪ ಮಿಕ್ಕಿದೆ, ಅದನ್ನು ಸಾಯಂಕಾಲ ಟೀ ಟೈಮಲ್ಲಿ ತಿಂದ್ಬಿಟ್ಟು ಸ್ವಲ್ಪ ಟೀ ಕುಡಿದ್ರಾಯ್ತು ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಇಷ್ಟು ಅಡುಗೆ ಎಲ್ಲ ಆಯಿತು. ಸೊ ಇವಾಗ ದೇವರಿಗೆ ಎಡೆ ಮಾಡಿಬಿಟ್ಟು ಊಟ ಮಾಡಿದರೆ ಹಬ್ಬ ಮುಗೀತು. ಸೊ ನಮ್ಮ ಕಡೆಯಿಂದ ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಸಂಜೆ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬೇಗನೆ ಹೋದ್ವಿ. ಸಂಜೆ 5:30-6 ಗಂಟೆ ಏನೋ ಆಗಿತ್ತು, ಆವಾಗಲೇ ಹೋಗ್ಬಿಟ್ವಿ. ಸೊ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ನಾವು ಸ್ವಲ್ಪ ದೂರ ಇರೋದ್ರಿಂದ ಹೋಗೋಷ್ಟರಲ್ಲಿ ಸ್ವಲ್ಪ ಕತ್ತಲೆ ಆಗಿತ್ತು. ಈ ದೇವಸ್ಥಾನ, ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಹಳೆಯ ದೇವಸ್ಥಾನ. ಸೊ ಮತ್ತು ಯಾವಾಗಾದರೂ ಡೇ ಟೈಮಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಹಿಂದ್ಗಡೆಗೆ ಕಲ್ಲಿನ ಗುಡ್ಡ ಎಲ್ಲ ಇದೆ, ಹಾಗಾಗಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಈಶ್ವರನ ದರ್ಶನವೂ ಕೂಡ ಚೆನ್ನಾಗಾಯಿತು. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ತುಂಬ ಜನ ಕೂಡ ಬಂದಿದ್ದರು. ಆ್ಯಂಡ್ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಈ ದೇವಸ್ಥಾನಕ್ಕೆ ಬಂದರೆ. ಸೊ ನಾನು ಈ ದೇವಸ್ಥಾನಕ್ಕೆ ಬಂದು ಸೆಕೆಂಡ್ ಟೈಮ್ ಬಂದಿರೋದು. ಸೊ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಆ್ಯಂಡ್ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಅಲ್ಲಿ ಇನ್ನೂ ರಶ್ ಇರುತ್ತೆ. ಆ್ಯಂಡ್ ನಮಗೆ ಸ್ವಲ್ಪ ರಿಲಯನ್ಸಿಗೆ ಹೋಗೋದಿತ್ತು, ಹಾಗಾಗಿ ಈಶ್ವರನ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ದು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ನಾನು ವಿಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ. ಅಲ್ಲಿ ಕೂಡ ಹಳೆ ದೇವಸ್ಥಾನ ಇದೆ. ಸೊ ಹಳೆ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಕೂಡ ಅಲ್ಲಿ ಹೋಗಿದ್ವಿ, ಬಟ್ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ. ಈಶ್ವರನ ದೇವಸ್ಥಾನದಲ್ಲಿ ಮಾತ್ರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದು ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು ಅಂದ್ಬಿಟ್ಟು ರಿಲಯನ್ಸಿಗೆ ಹೋದ್ವಿ. ಆ್ಯಂಡ್ ಹೊರಗಡೆಯಿಂದ ದೇವಸ್ಥಾನ ಈ ರೀತಿ ಇದೆ, ಗೋಪುರ ಎಲ್ಲ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಸೊ ಕತ್ಲೆ ಆಗಿರೋದ್ರಿಂದ ವೀಡಿಯೋ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ, ಬಟ್ ಡೇ ಟೈಮಲ್ಲಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ರಿಲಯನ್ಸಿಗೆ ಹೋಗಿದ್ವಿ, ಅಲ್ಲೇ ಫುಡ್ ಕೋರ್ಟ್ ಇದ್ದು. ಸೊ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ಕೊಂಡು ಕೆಲವೊಂದು ಪಿಕ್ಚರ್ಸ್ನ ತೊಗೊಂಡ್ವಿ. ಸೊ ಜಾಸ್ತಿ ಎಲ್ಲ ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗಿತ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.